ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹೇಳಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ. ಇಲ್ಲಿ ನಮ್ಮ ಚಹಾ ಕುಡಿಯೋದು ನಮ್ಮದು ಮುಗಿತಾರಿಪ್ಪ ಕುಡಿಯಾಕತ್ತಾಳ್ರಿ. ಈಗ ಒಬ್ರು ಇದು ಮಾಡಿದ್ರಲ್ಲ, ಕಮೆಂಟ್ ಮಾಡಿದ್ರಲ್ಲ, ಒಬ್ರಿಗೆ ಧಾರವಾಡದವ್ರಿಗೆ ಚಹಾ ಬಿಸ್ಕಿಟ್ ಬೇಕರಿ ಅಂಥೇಳಿ ಅಂತ. ಒಂದು ತಾಸು ನಾಷ್ಟ ಲೇಟ್ ಆದರೆ ಪರವಾಗಿಲ್ಲ ರೀ, ಚಹಾ ಅಂತೂ ಬೇಕ್ರಿ. ಇನ್ನೂ ಬಿಸ್ಕಿಟ್ ಇಲ್ಲ ಅಂತ ನಡೀತು. ಒಂದು ಕಪ್ ಅಂತಂದ್ರೆ ನಮಗೆ ಕಪ್ ದೊಡ್ಡದು ಬಿಡ್ರಿ. ನಾ ಈಗ ಅರ್ಧ ಕಪ್ ಕುಡಿಯಾಕತ್ತಿ. ನಮ್ಮ ಕಪ್ ನೋಡ್ರಿ ಎಂತೆಂತದ್ರಿ ಇವು. ನಮ್ಮ ಮಾರಿಪ್ಪ ಸಣ್ಣ ತೊಗೊಂಡಾಳ್ರಿ. ಇಲ್ಲ ಅಂತಂದ್ರೆ ನಮ್ಮ ಅಂಥದ್ರೊಳಗೆ ಕೊಡೋಂಗಿಲ್ಲ ನಮ್ಮ ಅಮ್ಮರಿಗೆ. ಅದು ಚಾರಿ ಆ ಅಗಲೊಂದು ಕಪ್ನೊಳಗೆ ಚಹಾ ಕೊಡ್ಬೇಕ್ರಿ ಅವ್ರಿಗೆ. ತಗೊಂಡಟ್ರಿ ಅಂತಾರೆ ನೋಡ್ರಿ, ಆಟಿಟ್ಟು ಕಪ್ನಾಗ ಸಣ್ಣ ಕಾಣ್ತಾವನ ಅವ್ರಿಗೆಲ್ಲ. ಅಂತ ದೊಡ್ಡದ್ರೊಳಗೆ ಕುಡ್ದು ನಾನು ಇವಾಗ ಆಟಿಟ್ಟು ತೊಗೊಂಡಿನ್ರಿ ಅವ್ನು ಸಣ್ಣ ರೀ. ಇಲ್ಲ ತಂದ್ರೆ ದೊಡ್ಡ ಕಪ್ ರೀ. ಇವಾಗೇನು ಮಮ್ಮಿ ನೆಕ್ಸ್ಟ್ ಏನು ಅಂದರೆ ಇವತ್ತು ಅಮಾವಾಸ್ಯೆ ಐತ್ರಿ. ಇದು ಬಕ್ರೀದ್ ಅಮಾವಾಸ್ಯೆ ರೀ ನಮಗಿದು. ಇನ್ನೊಂದು ಎಷ್ಟು ಉಳಿತ? 27ನೇ ತಾರೀಕು ಐತನ ಬಕ್ರೀದ್? ಐತಿ. ಅದಿಲ್ಲ 27ಕ್ಕೆ ಎಷ್ಟಕ್ಕೆ ಐತ್ರಿ ಪಾಲೆ ಬಕ್ರೀದ್ ಹಬ್ಬ ಬಂತು. 28ಕ್ಕೆ ಐತೆ ಅಂದಾರಲ್ರಿ. 27ಕ್ಕೆ ನಾವು ಹಿರಿಯರ ಹಬ್ಬ ಮಾಡ್ತೀವಿ ರಾತ್ರಿ ರೀ. ನಂತರ ಮರುದಿನ ಕುತ್ಬ ಇರ್ತೈತಿ. ಮೊಹರಮ್ಮಿನ ಅಮಾವಾಸ್ಯೆ. ಮೊಹರಮ್ ಅಂತ ಎಷ್ಟು ಜಲ್ದಿ ಬಂದಂಗೆ ಐತಿ ಅಂತ ಹೇಳಿದ್ರೆ ನಮಗೆ ನಂಬಕ್ಕಾಗಲ್ರಿ. ನನಗಿದು ಮೊಹರಮ್ಮಿನ ಅಮಾವಾಸ್ಯೆ ಬಂತು ಅಂತ ಅನ್ನೋವಾಗ ಅಂದ್ರೆ ಈ ಮುಂದಿನ ತಿಂಗಳ ಅಲ್ಲಿ ಮೊಹರಮ್ಮಿಂದ ಅಮಾವಾಸ್ಯೆ ಬಂತ್ರಿ. ಹಿಂಗೆ ಹೋಗೈತಿ, ಹಿಂಗೆ ಬಂದೈತ್ರಿ ಮೊಹರಮ್ ರೀ. ಅದಿಲ್ಲ ರೀಪ್ಪ, ಇಲ್ಲ ಜಲ್ದಿ ಹೊಂಟೆ ತಗೋ. ಈಗ ಜಲ್ದಿ ಹೊಂಟೈತಿ, ನಿಮಗೆ ಅಷ್ಟು ಇದಾಗಿಲ್ಲದು. ಟೈಮ್ ಜಲ್ದಿ ಹೊಂಟೈತೇನೆ ಈಗ. ಇಲ್ಲ ನೋಡ್ರಿಪ್ಪ, ಜಲ್ದಿ ಹೊಂಟಿದೆ. ನಮ್ಮ ಮಾರಿಪ್ಪ ಹಂಗೆ ಕೇಳಿದೆ ಅಂದ್ರೆ ಏನಂತ ತಗೋದೈತೇನ್ರಿ? ಏನಂತೀವ? ಏನು ಹೇಳಲ್ಲ, ನಿಶಾನಿ ಕಯಾಮತ್ಕ ನಿಶಾನಿ ಅಂತಾಳ್ರಿ ಈಕೆ. ಮತ್ತು ಅದ ಮತ್ತು ಕಯಾಮತ್ಗೆ ನಿಶಾನಿ ಅದು. ಜಲ್ದಿ ಟೈಮ್ ಹೋಗೈತಿ. ಈಗ ಒಂದು ದಿನ 1 ಗಂಟೆ ಹೋದಂಗೆ ಹೋಗ್ತೈತಂತ. ಒಂದು ವಾರ 1 ದಿನ ಹೋದಂಗೆ ಆಕೈತಂತ. ಒಂದು ತಿಂಗಳು 1 ವಾರ ಹೋದಂಗೆ ಆಕೈತಂತ. ಹಾಂ, ಈಗ 2026 ಏನು ಮುಗೀತು ಇವತ್ತಲಿಂತ್ರ. 2026ಲಿಂತ್ರ 1 ವರ್ಷ 1 ತಿಂಗಳು ಹೋದಂಗೆ ಆಕೈತಂತ. ಈಗ ಹಂಗಾಗತ್ತೈತಿ ನೋಡ್ರಿ. ಮತ್ತೆ ಕರೆ ಹೇಳ್ಬೇಕಂತ ನಮ್ಮ ಮೊಹರಮ್ ಏನು ಮನ್ ಹೋದಂಗೆ ಆಗಿದ್ರಿ ನಮ್ಗೆ. ಇನ್ನೂ ಮೊಹರಮ್ ಹೋಗ್ಯ 1 ವರ್ಷ ಆಗಿಲ್ರಿ ನಮಗೆ. ಹಾಗಾಗಿ ಏಪ್ಪ ಮೊಹರಮ್ ಅಮಾವಾಸ್ಯೆ ಬಂತು ಅನ್ನೋದ್ರೊಳಗೆ ನಂಗೆ ನಂಬಕ್ಕೆ ಆಗತ್ತಿಲ್ಲ ರೀ. ನೋಡ್ರಿ ಆಗಲ್ಗೆ ಎಷ್ಟು ಟೈಮ್ ಇದೈತ್ರಿ. ಇರಲ್ಲಕ್ಕ ಇವತ್ತು ಅಮಾವಾಸ್ಯೆ ಐತಿಲ್ರಿ. ಹಾಗಾಗಿ ಇವತ್ತು ನಾವು ಏನಾರ ಸ್ಪೆಷಲ್ ಮಾಡ್ಬೇಕಂತಂದ್ರೆ, ನಿನ್ನೆ ಪನ್ನೀರ್ ತರಿಸಿವಲ್ರಿಪ್ಪ. ಅದೇನು ಭಾಳ ದಿನ ಇಟ್ಟರು ತರ್ತಿತ್ತೀವಲ್ಲ ಗೊತ್ತಿಲ್ಲ ರೀ. ಹಾಗಾಗಿ ಒಟಾಣಿ ನೆನೆ ಹಾಕಿದ್ದೆ ರೀ. ಮನೆ ಒಟಾಣಿನ ಅದಾವೆ. ಅದನ್ನು ಸ್ವಲ್ಪ ಏನ್ರಿ ಅದು ಮಟರ್ ಪನ್ನೀರ್ ಪಲಾವ್ ಮಾಡಿಬಿಟ್ರೆ ಆಯ್ತು ಅಂತಂದು ಹೇಳಿರಿ. ನಾನು ಯೋಚನೆ ಮಾಡೇನಿ ರೀ. ಅದನ್ನು ಮಾಡಿದ್ರು ಕೂಡ ನಾವು ಅಮ್ಮರಿಗೆ ಸಾರು ಅನ್ನ ಪಲ್ಯ ಅದನ್ನು ಮಾಡಬೇಕಾರೆ ಎಲ್ಲದಕ್ಕೂ ಸಣ್ಣ ಕುಕ್ಕರ್ನಾಗ ಅವ್ರಿಗೆ ಅನ್ನಕ್ಕೆ ಮಾಡ್ತೀವಿ ರೀ. ನಮಗೆ ಅದನ್ನು ಮಾಡ್ಕೊಂಡ್ಬಿಡ್ತೀವಿ. ಅದಿಲ್ಲ ಇವಾಗ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾಗ ನಮ್ಮ ಬಾಬಾ ಬಂದ್ರಿ. ಸ್ವಲ್ಪ ಚಹಾ ಕೊಡೋದು ಅವ್ರಿಗೆ. ಆತನ್ರಿ ಬಾಬಾ ಪೇಂಟಿಂಗ್ ರೀ? ಮುಗೀತ್ರಿ? ಯಾವಾಗ ರೀ ಕಾರ್ಯಕ್ರಮ ಎಲ್ಲ ಮಾಡ್ಬೇಕ್ರಿ? ಅದ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಳ್ರಿ ಪಟಾಪಟ ಅಂತ ಹೇಳಿ. ಹೋಗ್ರಿ ಡೇಟ್ ಫಿಕ್ಸ್ ಮಾಡ್ದ ಅಂತೀರಿ. ಅದನ್ನು ಮುಗಿಸಿದ ಮೇಲೆ ಮತ್ತು ನಮ್ಮ ಕಾರ್ಯಕ್ರಮ ಅದ ಅಂತ ನಾನು ನಿಂತ್ಕೊಂಡಿನಿ ರೀ. ನೀವು ಬರೋಬರ ಮುಗಿಸೋವಲ್ರಿಲ್ಲ ಅದನ್ನು. ನಿಮ್ಗೆ ಹೇಳಲ್ರಿ ನಾನು. ನಿಮ್ಗೆ ಹೇಳಾರ್ದನ ಮಾಡ್ತೀನಿ ರೀ. ಊರಿಗೆ ಹೋಗ್ಬೇಕಾಯ್ತು ಬಿಡ್ರಿ. ಅದಕ್ಕೆ ಹೇಳಿದೆ ನಾನು. ಮತ್ತು 24ನೇ ತಾರೀಕಿಗೆ ಐತೆ ಅಂತ ಊರಿಗೆ ಹೋಗ್ಬಾರ್ದು ಹಾಕಿದ್ರಿ ನಮ್ಗೆ. ದೂರಿಂದ 80 ತಗೋರಿ. ಅವ್ರು ಇರೋಲ್ರಕ್ಕ ದೂರ ಊರೆಲ್ಲ ಇದ್ದಾರೆ. ಇಲ್ಲೇ ಸಮೀಪ ಇದ್ದಾರೆ ಅಷ್ಟು ಹೇಳ್ರಿ. ಏನು ಮಾಡಿದ್ರಪ್ಪ? ಇವತ್ತು ಅಮಾವಾಸ್ಯೆ ಅಲ್ರಿ. ಇದೊಂದಿಷ್ಟು ಮುಗಿಸ್ಕೊಂಡೆ ನಾನು ಊರಿಗೆ ಹೋಗ್ಬೇಕನ್ನಾಗತ್ತೀನಿ ರೀ. ಇದೊಂದಿಷ್ಟು ಪ್ರೋಗ್ರಾಮ್ ಮುಗಿಸ್ಕೊಂಡೆ ಏನಾಗ್ತದೆ ನೋಡೋದಪ್ಪ. ಮತ್ತು ಬಕ್ರೀದ್ ಬಂತು. ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಬಕ್ರೀದ್ ರೀ. ಮತ್ತು ಗುರುವಾರದ ಇಡಂಗಿಲ್ಲನ್ರಿ? ಚಿಲ್ಲ ಮಾಡೋದು. ಇಲ್ಲಿ ಫ್ರಿಜ್ ಸ್ವಚ್ಛತಾ ಕಾರ್ಯಕ್ರಮ ನಡೆಯಕೈತ್ರಿ.
ಅಲ್ಲಿ ಗ್ಯಾಸ್ ಕಟ್ಟಿ ಗ್ಯಾಸ್ ಅದು ಸ್ವಚ್ಛತಾ ಕಾರ್ಯಕ್ರಮ ನಡೆಯತ್ರಿ ಈಗ. ಇಬ್ಬರು ಕೂಡ ಕೆಲಸ ಅದ, ನಾನು ಕೆಲಸ ನಾನು ಸ್ವಲ್ಪ ಉಳ್ಳಾಗಡ್ಡಿ ಇದೆಲ್ಲ ಹೆಚ್ಚಿಕೋಬೇಕ್ರಿ. ಈಗ ಹೆಚ್ಚಿಟ್ಕೊತೀನಿ ರೀ. ಪಲಾವ್ ಬೇಡ ರೀ, ಬಿರಿಯಾನಿ ಮಾಡ್ಬೇಕಂತ್ರಿ. ಪಲಾವ್ ಏನೇ ತಿಂತೀನಿ ಸಾಕೈತೆ, ನಮಗೆ ಬಿರಿಯಾನಿ ಮಾಡೋಣಕತ್ತಾರೆ. ಹಾಗಾಗಿ ಬಿರಿಯಾನಿ ಮಾಡ್ತೀನಿ ತಗೋರಿಪ್ಪ. ಯಾವ ಬಿರಿಯಾನಿ ಮಾಡಲಿ ಹೇಳಿ? ಮತ್ತು ಪಲಾವ್ ಬೇಡ ಅಂತಂದು ಇದು ಮಾಡತ್ತೀರಲ್ಲ. ಹೋಗ್ಲಿ ಬಿಡು, ನಾ ಏನಾರ ನಂಗೆ ತಿಳಿದೊಂದು ಮಾಡ್ತೀನಿ. ಇಲ್ಲಿ ನೋಡ್ರಿ, ಈಗ ನಾನು ಅನ್ನ ಮಾಡ್ಕೋಬೇಕಲ್ರಿ, ಹಾಗಾಗಿ ಇದು ಇಟ್ಟೀನಿ ರೀ. ನೀರು ಕುದಿಯಕ್ಕೆ ಇಟ್ಟೀನಿ ರೀ. ಇಲ್ಲಿ ಸ್ವಲ್ಪ ಒಣ ಮಸಾಲೆ ಹಾಕಿರಿ, ಸಾಜೀರಿಗೆ, ಚಕ್ಕೆರೆ, ಲವಂಗ, ಏಲಕ್ಕಿ ಕಾಯಿ, ಕಾಳುಮೆಣಸು ಹಾಕಿ, ಚಕ್ರ ಮಗ್ಗಿ ಹಾಕಿ, ಇದು ಪನ್ನೀರ್. ಇವು ಪನ್ನೀರ್ ಸ್ವಲ್ಪ ಟೇಸ್ಟ ಬೇರೆ. ಇದು ತಿಕ್ಕ ಬಿರಿಯಾನಿ ಮಾಡತ್ತೀನಿ ನಾನು, ಹಾಗಾಗಿ ಸ್ವಲ್ಪ ಮೊಸರು ಒಳಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡನ್ರಿ. ಇವು ಮೊನ್ನೆ ಪಿಜ್ಜಾ ತರಿಸಿದ್ವಿ ನಾವು ಪನ್ನೀರ್. ಅಂತ ಪನ್ನೀರ್ ಮಸ್ತ್ ಐತಿ. ಪನ್ನೀರ್ ಇದೆ ಚಲೋ ಐತಿ, ಟೇಸ್ಟ್ ಐತಿ. ಇಲ್ಲಿ ಇವಾಗ ಮೊಸರೊಳಗೆ ಮಸಾಲೆ ಮಿಕ್ಸ್ ಮಾಡಿ ಇಡ್ತೇನೆ ಮಮ್ಮಿ. ಮಸಾಲೆ ಎಲ್ಲ ಎಲ್ಲ ಮಸಾಲೆ ಹಾಕಿರ್ತೀನಿ. ಹಾಂ, ಅದೇ ಸ್ವಲ್ಪ ಮೊಸರು ಈ ಥರ ಸ್ವಲ್ಪ ಇದು ಮಾಡ್ತೀನಿ. ಮೇಲೆ ಹೊಡ್ಕೊಡಕ್ಕೆ ಆಗ್ಬಿಡ್ತದೆ. ಈ ರೀತಿ ಕ್ರೀಮಿ ಆಗಿರ್ಬೇಕು. ಇವಾಗ ಇಲ್ಲಿ ಪನ್ನೀರ್ ಗ್ರೇವಿ ರೆಡಿ ಆತ್ರಿ. ಆ ಪನ್ನೀರ್ಗೆ ಮಸಾಲೆ ರೆಡಿ ಆತಲ್ರಿ. ತಿಕ್ಕ ಬಿರಿಯಾನಿ ಇದು ತಿಕ್ಕ ಬಿರಿಯಾನಿ ಮಾಡಕತ್ತೀನಿ ನಾ ಪನ್ನೀರಿಂದ. ಪನ್ನೀರ್ ಮಟನ್ ಮಟರ್ ಮತ್ತು ಮೇಲೆ ಮಟರ್ ಹಾಕ್ತೀನಿ. ಅದನ್ನ ಎಣ್ಣೆ ಹಾಕಬೇಕು. ಇದ್ರಾಗ ಹಾಕ್ಬಿಟ್ನಿ ಅಂದ್ರೆ ಸ್ವಲ್ಪ ಹೊತ್ತು ಇದಾಗಂಗಿಲ್ಲ ಮತ್ತವು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೀವು ಒಟ್ಟಾರೆ ನೆನೆ ಇಟ್ಟಿದ್ದದು. ಇವಾಗ ಇಲ್ಲಿ ಬಾಸ್ಮತಿ ಅಕ್ಕಿ ತೊಗೊಂಡೇವ್ರಿ, ಒಂದು 2 ಗ್ಲಾಸ್. ಅದನ್ನು ಇಲ್ಲಿ ಕ್ಲೀನಾಗಿ ತೊಳೆದು ಹಾಕೊಂಡ್ಬಿಡ್ಬೇಕು. ಇವಾಗ ಅಲ್ಲಿ ಒಂದು ಬಾಳ್ಗೆ ಒಳಗೆ ನೆನೆ ಬಿಸಿ ಮಾಡಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೊಂಡು. ಅಂದ್ರೆ ನಾವು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿಲ್ಲ, ಇದ್ರೊಳಗೆ ಫ್ರೈ ಮಾಡೋಣ. ಫ್ರೈ ಮಾಡಿ ತೊಗೊಂತೇನೆ ಸ್ವಲ್ಪ. ತೊಗೊಂತೀನಿ. ನೋಡ ಈ ಫ್ರಿಜ್ ಡಬ್ಬೆ ಶಂಕ ಆತವಲ್ಲ ಅವು. ಅದ್ರಾಗ ತಕೋರಿ, ಅದ್ರಾಗ ಇಡ್ರಿ. ಈಗ ಇವಾಗ ಲೈಟ್ ಹಚ್ಚಿದ್ರಿ, ಈಗ ಮತ್ತೆ ಚಂದ ಕಾಣತೈತೆ ನೋಡಿ ಮಮ್ಮಿ. ಇಲ್ಲಿ ನೋಡ್ರಿ, ಇವಾಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿರಿ, ಹಾಕೊಂಡು ಮತ್ತು ಟೊಮೆಟೊ ಹಾಕೊಂಡಿರಿ, ವಟಾಣಿ ಹಾಕೊಂಡಿರಿ, ಮತ್ತು ಹಸಿ ಖಾರ ಸ್ವಲ್ಪ ಹಸಿ ಖಾರ ಹಾಕಿನ್ರಿ. ಸ್ವಲ್ಪ ತಿಕ್ಕ ಬಿರಿಯಾನಿ ಅಂದ್ರೆ ತಿಕ್ಕ ಆಗಿರಲಿ ಅಂತೇಳಿ, ಖಾರವಾಗಿರಲಿ ಅಂತೇಳಿ ಅಂದ್ರಿ. ಮತ್ತು ಈಗೇನು ಮಾಡಣಪ್ಪ ಅಂದ್ರೆ ಇವೇನು ನಾನು ಇದು ಮಾಡಿಟ್ಟಿನಲ್ರಿ, ಮಿಕ್ಸ್ ಮಾಡಿಟ್ಟಿನಲ್ರಿ ಮಸಾಲೆ ಒಳಗೆ ಪನ್ನೀರು ಹಾಕೊಂಬಿಡನ್ರಿ. ಗ್ರೇವಿ ರೆಡಿ ಹಾಕತ್ರಿ. ಒಂದು ಹನಿ ಸ್ವಲ್ಪ ನೀರು ಹಾಕನ್ರಿ. ಇದು ಮಸಾಲೆ ಏನು ನಾವು ಇದು ಮಾಡಿದ್ವಲ್ರಿ, ಇದ್ರೊಳಗೆ ಇಷ್ಟು ನೀರು ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಬಂದ್ರಿ. ಇಲ್ಲಿ ನೋಡಿರಿ, ನಾನು ಇದು ಅದೆಲ್ಲ ಗ್ರೇವಿ ರೆಡಿ ಆಗಿದ್ಮೇಲೆ ಅನ್ನ ಹಾಕಿ ಮತ್ತು ಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಟರ್ ಹಾಕಿನ್ರಿ. ಈಗ ಇದ್ರ ಮೇಲೆ ಒಂದು ಸಿಲ್ವರ್ ಪೇಪರ್ ಕುರ್ಬಾನ್ ಹಾಕತ್ತೀನಿ ರೀ. ಹಾಕಿ ಹಿಂಗೆ ಮುಚ್ಚಿದ್ರೆ ಅಂತಂದು ಹೋಗ್ಬಿಟ್ಟೈತ್ರಿಪ್ಪ ನಮ್ದು. ಇದು ಈಗ ತಿಕ್ಕ ಮುಂದೆಲ್ಲಿ ಏನು ರೀ ನನಗೆ ಗೊತ್ತಿಲ್ಲ. ಸಿಲ್ವರ್ ಪೇಪರ್ ಹಾಕಿ ಮುಚ್ಚಿಬಿಟ್ರೆ ಮಸ್ತಾಗಿ ದಮ್ ಹಾಕೈತ್ರಿ, ಅದು ಆಳಿ ಬಿಡ್ತೈತಿ. ನೋಡಿರಿಪ್ಪ ನಮ್ಮ ಬಿರಿಯಾನಿ ರೆಡಿ ಆತ್ರಿ. ಬಿರಿಯಾನಿ ನೋಡ್ರಿ ರೆಡಿ ಆತ. ಮಸ್ತ್ ಇದಾರಿಪ್ಪ, ಸೂಪರ್ ಟೇಸ್ಟಿ ಬಿರಿಯಾನಿ. ಮಸಾಲೆ ಜಾಸ್ತಿ ಇಲ್ಲ, ಏನಿಲ್ಲಲ್ಲ. ಸೂಪರ್ ಆಗೈತಿ, ಚಲೋ ಆಗೈತೆ. ಸೂಪರ್ ಟೇಸ್ಟ್ ಅಂತ ಅಷ್ಟು ಟೇಸ್ಟ್ ಆಗೈತೆ. ಸರಿಪ್ಪ ಬಿರಿಯಾನಿ ಮಸ್ತ್ ಸೂಪರ್ ಟೇಸ್ಟ್ ಆಗೈತಿ. ಹಾಂ, ತಿಕ್ಕ ಬಿರಿಯಾನಿ ಅಂದ್ರೆ ಭಾಳ ಖಾರ ಮಾಡಿಲ್ರಿಪ್ಪ ನಾವು. ಖಾರ ಜಾಸ್ತಿ ಬೇಡ ಅಂಥೇಳಿ ಅಂದ್ರಿ. ಚಲೋ ಆಗೈತೆ. ಎಲ್ಲ ಮಿಕ್ಸ್ ಮಾಡಿದಿರಿ ನಾನು ಅದನ್ನೀಗ. ಅದೇ ರೀ, ಸೂಪರ್ ಕಣಕೈತೆ ನೋಡ್ರಿ. ಮುಚ್ಚಿಬಿಡೋಕಿಲ್ದ್ರ ಮೇಲೆ ಹಾಕ್ಕೊಂಡು. ಇಲ್ಲ ರೀಪ ಮಜ್ಜಿಗೆ ತೊಗೊಂಬಂದ್ರಿ ಬಿಸ್ಲಾಗ ಕುಡಿಯೋಕೆ. ಚಲೋ ಆತು ಬಿಡು ಇವ. ಆರ್ಡ್ರ್ ಮಾಡಿದ್ರೆ 2 ಮೊಸರು, 1 ಮಜ್ಜಿಗೆ, 1 ಹಾಲು ಬಂದೈತೆನಾ? ಏನು 2 ಮಜ್ಜಿಗೆ, 2 ಮೊಸರು, 1 ಹಾಲು? ಇದೆ. ಹೌದನಾ? 2 ಮಜ್ಜಿಗೆ, 1 ಹಾಲು. ಎಷ್ಟು ರೊಕ್ಕ? 104 ರೂಪಾಯಿ. 104 ರೂಪಾಯಿಗೆ ಚಲೋ ಬಿಡುವ. ನಾನೀಗ ತಾಜ್ಮಹಲ್ ಹಾಕತ್ತೀನಿ ರೀಪ್ಪ. ನಮ್ಮ ಸುಲ್ತಾನದನ ಇದಕ್ಕೆ ಹೌದಾನ? ಸುಲ್ತಾನದ ದಾರಿ ಕಾಯಕೈತೀರಿ. ನಾನು ಬೆಳಗ್ಗೆ ಎದ್ದ ನಾನು ನಮ್ಮ ಆಪಾರ್ಗೆ ಬಂದೆ ರೀ. ಬರೋಟ ಅಂದ್ರೆ ಊಟ ಕಡೈತ್ರಿ ಅವ್ರದ್ದು. ಇಲ್ರಿ, ಊಟ ಮಾಡಿ ಬಂದೀನಿ ನಾನು. ಊಟ ಮಾಡಿ ಬರಲಿಲ್ಲ ಅಂದ್ರೆ ಉಣ್ಣಕ್ಕೆ ಇದ್ದಾನೆ ರೀ. ನೋಡ್ರಿ, ನೀವು ಎಲ್ಲರೂ ಕುಡಿಯೋ ಬಂದ್ರಿ ನೋಡ್ರಿ. ಇಲ್ಲಿ ನಿಮ್ಮ ತಕ್ಕೊಬೇಡ್ರಿ ಅಂದ್ರೆ ಬರ್ತೀರಿ, ನೀವು ತಕ್ಕೋಬೇಕಂದ್ರೂ ಬರ್ತೀರಿ, ನೀವು ಬೇಡ ಅಂದ್ರೆ ಬರ್ತೀರಿ, ಬೇಕಂದ್ರೂ ಬರ್ತೀರಿ. ಅಪ್ಪ ನಾ ಊರು ಹೊಂಟಿದ್ದೆ ಇವತ್ತು. ಕರೆನಾ? ನೀವು ಮತ್ತು ಮಂಗಳವಾರ ಇದೈತೆ ಅಂದ್ರಲ್ರಿ ಕುರಾಂಕನಿ ಡಿಸೈನ್ ಹಾಕಿರಿ. ಅರ್ಧಂಬರ್ಧ ಆತಲ್ರಿ ಇದು? ಮುಗೀತನ್ರಿ ಇದು?
ಎಷ್ಟು ಚಂದಾಗೈತೆ ನೋಡ್ರಿ. ಇದನ್ನೊಂದ ಇಲ್ಲಿ ಮಿಷನ್ ಇಟ್ಕೊಂಡು ಉಳ್ಕಿದ್ವೆಲ್ಲ ಮ್ಯಾಲೆ ಹೋದಾರಿ ಅವರು. ಪಲ್ಯವೆಲ್ಲ ಈಗ ಎಲ್ಲರ ಮೇಲೆ ಅದಾರ ಈಗ ಅವರು. ಇಲ್ಲಿ ಊಟ ಮಾಡಿ ಬಂದಿನಂದ್ರೆ ಬಿಡುವಲ್ರಿ ಅವರು. ಒಂದು ಚಮಚ ಹೋಗಲ್ಲ ಅಂತಂದು ನಿಂತಾರೆ. ಅದಕ್ಕೆ ಒಂದು ಚಮಚ ಹಾಕೊಂತೀನಿ ನಾನು. ಇಲ್ಲಿ ಹುಡುಗರು ಬಿಟ್ಟಿದ್ದೇವ ನಿಮ್ಗೆ ಹಾಕ್ಕೊಡ್ಲೆ. ಎಂತ ಚಂದ ಆಕೈತಿ ನೋಡ್ರಿ. ಅದ ಮಾಡ್ರಿ ಸಾಕಂತ ನೀವು ಹಂಗ ಹುಡುಗರ ಜೋಡಿ ಜೋಗ ಮಾಡ್ಕೊಂಡು ನಿಂದಿರ್ತೀರಲ್ರಿ. ಅದೇ ನಾ ಇಷ್ಟೊತ್ತನ ಸನಾನ್ ಜೋಡಿ ಎಷ್ಟು ಚಂದ ಮಾಡಿಸ್ಕೊಂಡೀರಿ ಅದನ್ನ. ನೀವು ಯಾವ ಏನ್ರ ಮಾಡಿಡ್ರಿ ನೀವು. ಈಗ ಎಷ್ಟು ಚಂದ ಆಕೈತಿ ಆ್ಯಪ್ ಅದ. ಚಲೋ ಆಕೈತಿ ನೋಡ್ರಿ ಅದು. ನೋಡ್ರಿ ಕೈ ಮಾಡಿ. ಟೈಮ್ ಅಲ್ಲಿ 4 ಗಂಟೆ ಆಕತ್ರಿ. ಅವರೆಲ್ಲ ಜಯರಾನ್ ಹೆಸ್ರ ಮೇಲೆ ಅದಾರಲ್ರಿ. ಈಗ ಹೊಲಿಯೋದು ಅದು ಎಲ್ಲ ಮೇಲೆ ಮಾಡತ್ತಾರ. ಮಷಿನ್ ಎಲ್ಲ ತೊಗೊಂಡು ಹೋಗ್ಯಾರಂತ. ಹೋಗಿ ನಾನು ಅದೊಂದು ಜಂಪರ್ ಕಟ್ ಮಾಡಿಸ್ಕೊಂಬರ್ದೈತಿ. ಕಟ್ ಮಾಡಿಸ್ಕೊಂಬರ್ತೀನಿ ರೀ ಹೋಗಿ. ಆರಿಫ್ ಹೊಲಿತಾಡ್ರಿ. ಅಯ್ಯೋ ಆರಿಫನ್ ಹೊಲಿಗೆ ನೋಡಿಲ್ರಿ ನೀವು. ನೋಡ್ರಿ ನೀವು ಮಾಡ್ತಿದ್ರಿ ಹಂಗೆ ಸುಮ್ ಕೊಂದ್ರಿ. 2 ಕ್ರಾಸ್ ಬೆಲ್ಟ್ ಹಚ್ಕೊಂತ 2 ಕ್ರಾಸ್ ಬೆಲ್ಟ್ ಹಚ್ತೀನಿ ಸರ ನಿಮ್ಮವ್ವ. 2 ಇದೇನ್ರಿ ಅಪ್ಪ ಅರ್ಧಕ್ಕೆ ತಿಂತತಿಲ್ರಿ ಅಂದ್ರೆ ಇನ್ನೊಂದು ಕ್ರಾಸ್ ಬೆಲ್ಟ್ ಹಚ್ಚಬೇಕು. 2 ಕ್ರಾಸ್ ಬೆಲ್ಟ್ ಇನ್ನೈತೆ ನನ್ನ ಕಡೆ ಚಂಪರ್ ಒಗದಿನ ನೋಡ ನಾನು ಚೆಲ್ಲಿದ್ದೇನ ಗೊತ್ತಿಲ್ಲ. ಹೌದು ಬಿಡ್ರಿ ಹಂಗೆ ಹಾಕಿ ನಿಮ್ಮ ಸಸಿ ಅದಾವ್ರಿ ಈಗ ಸೇಮ್. ನಾ ಹಂಗೆ ಒದ್ರಕೊಳ್ದಾಕಿ ಜೋಡಿ ಏನ್ರಿ ಒಂದು ಹೋತಂದ್ರೆ ಮುಗಿತ್ಲಿ ಮತ್ತೆ ಪಪ್ಪುಗೈತೆ ನೀನು ಮತ್ತೆ ಅದಕ್ಕೆ ಹಚ್ಕಿಚ್ಚಿ ಅಂತೇಳಿ ಅಂದು. ಅಯ್ಯೋ ಈಗ ಅವ್ರ ದಾದಿನ ನಗಾಕದ್ರ ಹರಿಪನ್ ಮಾತಿಗೆ. ನಜ್ಮಾರ್ ಹಾಕ್ರಿಕಿ ಹರಿಪ ದಾದಿ ಹೆಲಿಕಾಪ್ಟರ್ ಬಂದು ಇಲ್ಲೇ ಬಡ್ದು ಹೋಗತ್ ನೋಡಿ ಈಗ ಮಸತ್ತಿ ಇದಕ್ಕೆ. ಹೌದಾ ಅಂತ ನಿಮ್ಮ ದಾದಿ ಮರಿ ಆಮೇಲೆ ಕಡೆ ಕೇಳಿ ಸುಳಪ್ಪ ಹೇಳಿದ್ ಕೇಳಿ ನಗಾಕತ್ತಿದ್ರಿ ಅವ್ರು. ಏನು ಗುಯ್ಗುಳಿಸ್ತಿಲ್ಲೇವ ನೀನು ಅಂತೇಳಿ ಅಂದು ಹಂಗೆ ಮಾಡ್ತಾಳ್ರಿ. ಫ್ಯಾನ್ ಹಂಗೆ ಬೌ ಅಂತಂದು ಹೊಸನ್ರಿ. ಇಲ್ಲತ್ತಂದ್ರೆ ಜಳ ಅಲ್ರಿ. ಜಳರಿಪ್ಪ ಮುನ್ನ ರೀ. ಕಾಲೇಜ್ ಇಲ್ಲನ್ರಿ ಈಗ. ಇಲ್ಲಿ ಜಯರಾರ್ ನೀವು ಬಂದಿರಿ. ಮ್ಯಾಗ ಬರ್ಬೇಕಂದ್ರೆ ಬೇಜಾರು ನನಗ್ರಿ. ಆದ್ರೂ ಬಂದಿರಿಪ್ಪ. ಕಾಲು ನೋಸ್ತಾವು. ಇವ್ರದ್ದು ಪೂರಾ ಮ್ಯಾಗಿಲ್ಲ ರೀ. ನಮ್ಮ ನಜ್ಮಾರ್ಗೈತೆ ಸುಮನಾರ್ಗೈತೆ ಪೂರಾ ಮ್ಯಾಲಿಲ್ಲ. ಇಲ್ಲೇ ಐತ್ರಿ ನಡಕರಿ. ಬಂದು ಏನು ಮಾಡಕತ್ತಪ್ಪ ಅಂತಂದು ಇವರು ಸುಮ್ಮನೆ ಕೂತ್ಕೊಂಡಿದ್ರಿ. ಈಗ ಸ್ವಲ್ಪ ರೆಸ್ಟ್ ಕೊಟ್ಟಾರಂತ್ರಿ ಮಿಷನಿಗೆ. ಇಲ್ಲೊಂದು ಮಿಷನ್ ಇಟ್ರ ಒಳಗೊಂದು ಮಿಷನ್ ಇಟ್ರ ಇಲ್ಲಿ ಒಂದು ಮಿಷನ್ ಐತಿ ನೋಡ್ರಿ. ಇಲ್ಲೊಂದು ಮತ್ತು ಅಲ್ಲೊಂದು ಒಳಗೊಂದು ಐತಿ ನೋಡ್ರಿ ಮಿಷನ್ ರೀ. ನಾ ಹೆಸ್ರಿನ ಊಟಕ್ಕೆ ಹೋದ್ಲಂತ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತಾಳ್ರಿ. ಈಗ ಅಲ್ಲಿ ಹೊರಗೆ ಕೆಳಗೆ ಪೇಂಟ್ ಹಚ್ಚೋ ಸಂಬಂಧ ಇಲ್ಲಿ ತೊಗೊಂಡು ಇಟ್ಟಾರ ಎಲ್ಲ ನೋಡ್ರಿ. ಜೇರಾನ್ ಮನೆ ತುಂಬಿಟ್ಟೈತ್ರಿ ಈಗೆಲ್ಲ ಅಷ್ಟು. ಏನು ಮಾಡತ್ತೀರಿ ಜೇರ ಎಲ್ಲ ಬಂದಾಗ್ಬಿಟ್ಟೆ ಅವ್ರ ಮಿಷನ್. ಹೌದ್ರಿ ಸ್ವಲ್ಪ ರೆಸ್ಟ್ ನೀಗ ಮಧ್ಯಾಹ್ನ. ಇವತ್ತು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೀ. ರೆಸ್ಟ್ ಅಂದ್ರೇನ ಬೆಳಿಗ್ಗೆ ಹೊಲ್ದೇವಿ. ಈಗ ಒಂದ್ ಸ್ವಲ್ಪ ನಸನಪ್ಪನ್ ಹೋದ್ಲಲ್ಲ ಮನಿಗೆ. ಅದಕ್ಕೆ ಅಂದ್ರ ಅಮ್ಮ ನಸರಿನ ಇದಕ್ಕೆ ಹೋಗ್ಯಾವ ಮನೆಗೆ ಹೋಗ್ಯಾಳಕಿ ಅಂತಂದ್ರ. ಹೌದು ಬಿಡ್ರಿಪ್ಪ. ಸುಲ್ತಾನ್ ಇವಾಗ ಬಂದ್ವ. ನಾನು ಬೆಳಿಗ್ಗೆ ಬರ್ಬೇಕಂತ ಕೂತ್ಕೊಂಡಿದ್ದೆ. ಬಂದ ನಿಮ್ಗೆ ಹೇಳಿದ್ನ ಬೆಳಿಗ್ಗೆ ಅವಾಗ ಆಗಿದ್ರಿ. ಅವಾಗಾರ ಬಂದು ಸ್ವಲ್ಪ ಹೊತ್ತು ಕುಂದ್ರಾಕ ಮಾಡಕ್ಕೆ ನಮಗೂ ಟೈಮ್ ಸಿಗತ್ತೆ. ಅವ್ನು ಈಗ ಬಂದ ಹಂಗೆ ಅವ್ನು ಕೂಡ ಬಂದಬಿಟ್ಟೆ ನಾನು. ಚಲೋ ಆಯ್ತು ಬಿಡಪ್ಪ ಬಂದದ್ದ ಅಂತೇಳಿ ಅಂದು. ಚಲೋ ಐತೆ. ಉಟ್ಕೊಂಡಿವಿಲ್ಲ ನಂಗೆ ಅದಾವ. ನಮ್ಮ ಸಬ್ಸ್ಕ್ರೈಬರು ದೂರ್ಲಿಂತ ನೋಡ್ತಾರ. ಅವ್ರಿಗೆ ಹೆಂಗೆ ಕಾಣ್ತಾವ ಏನು ಹೆಂಗೆ ಹೇಳ್ಬೇಕು ಮಾವು. ಎಷ್ಟು ಮಸ್ತ್ ಲುಕ್ ಅಂತೈತಿ ನಂದೊಂದು. ನಿಮ್ಮ ವಿಡಿಯೋದಾಗ ಬಂದಿಲ್ಲ. ಹೌದು ಬಂದ್ರೆ ಗೊತ್ತಾಗ್ತೈತಿ. ಅಷ್ಟು ಮಸ್ತ್ ಕಾಣ್ತೈತ್ರಿ. ಹೌದೌದು ನಂಗಂತೂ ಭಾಳ ಇಷ್ಟ ಆಗೈತೆ ನೋಡಿ ಸಚ್ಚಿ ಸಾರಿ. ತಗೊಂಡೆ ನಾನು ಒಂದೆ ಹೆಂಗ ಅದ್ರಾಗ ನೀನು ಕೊಟ್ಟಿದ್ಮೇಲೆ ನಾನು ಇದನ್ನ ತಕೊಂಡೆ ಒಂದು. ಮಸ್ತ್ ಐತಿ ಸಚ್ಚಿ ಲುಕ್. ಈ ಸೀರೆ ನಿನ್ನ ಕೊಟ್ಟದ್ದು ಡಾರ್ಕ್ ಐತಿ ಚಂದ ಐತದ. ನೀನು ಕೊಟ್ಟದ್ದು ಇದು ಸಪ್ಪ ಐತಿ. ಇದು ಅದು ಇವ ಲುಕ್ ಅನ್ಸೋದ. ಇವ ಲುಕ್ ಅನಿಸ್ತಾವ. ಅದಕ್ಕೆ ಹೆಂಗಾರೆ ಹಾಕಿರಲ್ಲ ಬಿಡ ತಗಂತ ಸಿಂಪಲ್ ಆಗೈತಿ. ಅದು ಇರ್ಲಿ ಬಿಡ ಅಂತಂದು ತಗೊಂಡೆ. ಅದಕ್ಕೆ ಈಗ ಅದನ್ನು ಬ್ಲೌಸ್ ನೀವು ಕಟ್ ಮಾಡಿಕೊಟ್ರೆ ನಾ ಹೊಲಿತೀನಿ ಮನ್ಯಾಗ. ನಮ್ಮ ಲಡ್ಡುನ ಫಂಕ್ಷನ್ ಒಳಗೆ ಉಟ್ಕೊಂಡ್ಬಿಡ್ತೀನಿ. ಮತ್ತೇನು ಮಾಡ್ತಿದ್ದಿ. ಹೊಸಾದ ಉಡ್ಬೇಕಂತ ಅನಿಸ್ತಾ. ನಮ್ಮ ಲಡ್ಡುನ ಫಂಕ್ಷನ್ ಒಳಗೆ ಹುಟ್ಟೋದು ಬೇಡ ಅಂತೇಳಂತ. ನಮಗೂ ಖುಷಿವಾ ಲಡ್ಡು ಬಂದಿದ್ದು. ಅದಕ್ಕೆ ಇರ್ಲ ಚಂದ ಐತಿ. ನೋಡು
ಫಂಕ್ಷನ್ ರೀಪ ಈಗ ನಮ್ಮ ಮನೆ ಒಳಗೆ ರೀ ಒಂದು ತಪ್ಪದ್ರೆ ಒಂದು ಫಂಕ್ಷನ್ ಸುರು ರೀ ಮಾಡಾನ್ರಿ ಏನದವೆಲ್ಲ ಯಾವ ಪೆಂಡಿಂಗ್ ಇಟ್ಟಿವಿ ಎಲ್ಲ ಕಡೆ ಮುಗಿಸ್ಬಿಡನ್ರಿ ಈಗ ಹೌದಿಲ್ಲ ಯಾರ್ಯಾರು ಸ್ವಾದ್ರ ಮಾವುಗಳು ಆಗೋದಾರ ಎಲ್ಲರೂ ಕರಿ ಯಾಕ ಹೆಸರಿಡೋ ಕಾರ್ಯಕ್ರಮಕ್ಕೆ ಹೆಸರ ಇಡೋ ಕಾರ್ಯಕ್ರಮಕ್ಕೆ ಬೆಳ್ಳಿ ಬಂಗಾರ ರೇಟ್ ಕಡಿಮೆ ಐತಿ ಹೌದು ವೈವ ಸ್ವಾದ್ರ ಮಾವುಗಳು ಸ್ವಾದ್ರತ್ತಿಗಳು ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ ನಮ್ಮ ಸಬ್ಸ್ಕ್ರೈಬರು ಬರ್ರಿ ಅವಕಿಗೆ ಆಗುವಂತ ನಾನಿಗಳು ನಿಮ್ ಸಬ್ಸ್ಕ್ರೈಬರ್ಗೆ ಅನ್ನತಾಳ ಆಕಿ ನಿಮ್ ಸಬ್ಸ್ಕ್ರೈಬರ್ ಯಾರು ಹಾಕಾರಲ್ಲ ಅವ್ರಿಗೆ ಅವ್ರೆಲ್ಲಾರು ಬರ್ರಿ ಅನ್ನತಾಳ ಅವ್ರೆಲ್ಲ ಬರ್ತಿರ್ತಾರ ಬರ್ತಾರ ಬಿಡು ಹೌದು ಯಾರ್ಯಾರ ಆಕಿಗೆ ಹೆಣ್ಣಮ್ಮ ಆಗೋರದಿರಿ ಹೆಣ್ಣಜ್ಜ ಆಗೋರದಿರಿ ಎಲ್ಲಾರು ಬರ್ರಿ ಬರ್ರಿಪ್ಪ ಎಲ್ಲರಿಗೂ ಕರೆ ಆಗತ್ತಾವ್ರಿ ನಮ್ಮ ಸೋಫಿಯಾ ರೀ ಬೆಳ್ಳಿ ಬಂಗಾರ ರೇಟ್ ಕಡಿಮೆ ಐತಿ ತಗೊಂಡ್ ಬರೋಕನ ಏನ್ ಮಾಡ್ಬೇಕ ಹೇಳ ಅದ್ನು ಅದು ನಾವ್ ಹೇಳಂಗಿಲ್ಲ ಅವ್ರ ಇಷ್ಟ ಅನ್ನೋದು ಹೇ ಬೇಡ ಅವ್ರ ಪ್ರೀತಿ ಅದು ಅವ್ರ ತರೋದು ಬೇಡ ಅವ್ರು ಬರೋದ ಹೆಚ್ಚಿಗೆ ಅದಂತಿ ಆಕಿ ಹಂಗ ಹೇಳಾಕತ್ತಾಳ ಆಯ್ತು ಸುಮ್ಮನೆ ಮಸ್ಕಿರ ಮಾಡ್ತಾ ಆಯ್ತು ಏನಿಲ್ಲ ಯಾರ ಮನ್ಸಿಗೆ ಹಚ್ಕೊಂಡು ತರದ್ ಒಂದ್ 3-4 kg ತರ ಚಲೋ ಆಕೈತಿ ಅವ್ರ ಆಕಿ ಮಗಳನ್ನ ಬೆಳ್ಳಿ ಬಂಗಾರದೊಳಗ ಮುಳುಗಿಸ್ಬಿಡ ಬರ್ರಿ ತಗೋರ್ಬಾ ನನಗ ಇಟ್ಟಿಲ್ಲ ಆಕಿನ ಅಷ್ಟು ಇಷ್ಟಕ್ಕೊಂದು ನಾ ತಿಂದೇನ ಬೆಳ್ತಾ ನಿದ್ದೆ ಮಾಡಿ ಬೇಡ ಮತ್ತು ಹೊಟ್ಟೆ ಜಾಸ್ತಿ ಐತಿ ಅದು ಜಾಸ್ತಿ ಅಂದ್ರೆ ಮೇಲೆ ಜಳದ ಮಾವಿನ ಹಣ್ಣು ಎಂತ ಚಲೋ ಅದ ನೋಡ್ರಿ ನಮ್ಮ ಜೀರ ಹೆಚ್ಚಿಕೊಡ್ತೀರಿಪ್ಪ ಭಾಳ ದಿನ ಆಯ್ತು ನಾವು ಮಾವಿನ ಹಣ್ಣು ತಿಂದೇ ಇರ್ತಡಿ ಥ್ಯಾಂಕ್ ಯು ಜೀರಾ ಅಚ್ಚಾ ಏ ಸೂಪರ್ ಏ ನಮ್ಮ ಜೀರ ಮಾವಿನ ಹಣ್ಣು ಹೆಚ್ಚಿಕೊಟ್ಟಿತ್ರಿಪ್ಪ ತಿಂದ್ವಿ ರೀ ಮಸ್ತಿತ್ತು ಆ ಹುಡುಗಿ ಚಡ್ಡಿ ಗಿಡ್ಡಿ ಹಾಕಕ್ಕೆ ಹೋಗ್ಬೇಡ ನೀನು ಆ ಹುಡುಗರಿಗೆ ಬಿಸಿಲು ಐತಿ ಬಿಡು ಹಂಗಂದೆ ನಾ ಏನೋ ಬಿಸಿಲು ಝಳ ಜಾಸ್ತಿ ಐತಲ್ಲ ಮತ್ತು ಬಂದು ಮತ್ತು ರೊಟ್ಟಿ ಬಿಡ್ಲಿಲ್ರಿ ಹುಡುಗರು ಬಿಡಲ್ರಿ ಇವು ಅಲ್ಲಿ ಅದಕ್ಕೆ ನಾನು ಬೆಳಿಗ್ಗೆ ನಾಶ ಇದ್ರಿಲ್ಲ ಇವತ್ತು ಬರಬೇಕು ಅನ್ನೋದೈತೆ ನಂಗೆ ತಿಳಿ ಒಳಗೆ ಅದಕ್ಕೆ ಅದು ಏನು ಇದನ್ನ ಉಳಿದ್ನಲ್ರಿ ಬಿರಿಯಾನಿ ಮಾಡಿದ್ದು ಉಳಿದ್ದೆಲ್ಲ ಸ್ವಲ್ಪ ಅಷ್ಟ ಉಳಿದ್ರ ಮ್ಯಾಗ ಬಿಟ್ಟಿದ್ದೆ ನಾನು ಮತ್ತು ಮಧ್ಯಾಹ್ನ ತಿರುಗಿ ಊಟನ ಮಾಡಿದ್ದಿಲ್ಲ ನಾನು ಅವ್ರನ್ನೇ ಒಂದು ಚಮಚ ಅನ್ನ ಮಾಡಿ ಬಂದೆ ಮತ್ತು ಈಗ ಮನ್ಯಾಗ ಒಂದು ರೊಟ್ಟಿ ಉಣ್ಣ ಬಿಟ್ಟಿದ್ರಿ ಒಂದು ಹೋಗಿಲ್ಲ ನನಗೆ ಅರ್ಧ ಹೋಗಿಲ್ಲ ನನಗೆ ಅಂತ ಹೇಳಂದ ಅಲ್ಲಿ ಏನೈತೆ ನಂದ್ರ ಮತ್ತೆ ಆಕಿ ಕಟ್ ಮಾಡುವ ಅಂದ್ರೆ ಆಕಿನಿಲ್ಲ ಈಗೇನಿಲ್ಲ ಹಂಗಂದೆ ಏನು ಆಗ ಹೋಗುಗಳ ಮಾತಾಡೋದು ಇವು ಹಾಕಿದ್ದಾನ ಇವು ನೀವ ನಾವು ಹಾಕಿದ್ವಿ ಮಸ್ತ್ ಅಕ್ಕವೆ ಡಿಸೈನ್ ಭಾರಿ ಅಕ್ಕ ಆರೇ ವರ್ಕ್ ಮಾಡ್ದಂಗೆ ಅನಿಸ್ತದೆ ದೂರಿಂದ ನೋಡಿದ್ರು ಅದನ್ನು ಆರೇ ವರ್ಕಿನ ಒಗ್ಯಾಕರ ಬರಲ್ಲ ಬಿಡಾಕರ ಬರಂಗಿಲ್ಲ ಅವು ಮುತ್ತು ಬೆಳ್ಳಗಾದಂದ್ರೆ ಮುಗ್ದು ಹೋತದು ಆರೇ ವರ್ಕ್ ಸುಳ್ಳ ಅದು ರೊಕ್ಕನ ದಂಡ ಎಲ್ಲ ದಂಡ ಅದಕ್ಕೆ ಇದು ಏನು ನೀ ಬೇಕು ಒಂದು ನಾನು ಕೆಂಪು ಜಂಪರ್ ಬೇಕು ನನಗೆ ಎಲ್ಲಿ ಸಿಗ್ತೈತಿ ಕೆಂಪು ಜಂಪರ್ ಎಲ್ಲಿ ಸಿಗ್ತಾವೆ ನಿನ್ನ ಕಡೆ ಅದಾವನ ರೆಡ್ ಹಾಂ ಕಸ್ಟಮರ್ ಬಂದ್ರಿ ಈಗ ನಮ್ಮ ಜೇರಾರ್ ಕಸ್ಟಮರ್ ಬ್ಲೌಸ್ ಎಲ್ಲ ಕೊಡ್ಬೇಕಲ್ರಿ ಈಗ ರೆಡಿ ಮಾಡಿದ್ದು ಅವ್ರ ಕೆಲಸದೊಳಗೆ ಅವ್ರು ಬಿಜಿ ಆಗ್ಬಿಡ್ತಾರೆ ಆದ್ರೆ ಎರಡು ಹೊತ್ತಿನಾಗ ಬಂದಂಗೆ ಆತು ನಾನು ಯಾವಾಗ ಬಂದ್ರೆ ಎಷ್ಟು ಬಿಜಿನೇ ಇರ್ತಾರೆ ರೀ ಅವರು ಡಿಸೈನ್ ಮಸ್ತ್ ಆಗೈತೆ ನೋಡಿ ಜೇರ ಇದು ಭಾರಿ ಆಗೈತೆ ಬಿಟ್ಟು ಡಿಸೈನ್ ಇದು ನೀವು ಈಗ ಫಸ್ಟ್ ತೊಗೊಂಡಿದ್ದು ಸಾರಿನಾ ಅಲ್ಲ ಡಿಸೈನ್ 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 ಭಾರಿ ಆಗೈತೆ ಬಿಡಿ ಡಿಸೈನ್ ಇದು ಭಾಳ ಮನ್ಸಿಗೆ ಬಂತು ನೋಡಿ ಡಿಸೈನ್ ಇದು ಇಟ್ಕೋರಿ ನೀವು ಒಂದು ಬ್ಲೌಸಿಗಿಂತ ಫಸ್ಟ್ ಮೇಡಮ್ ಅವ್ರಿಗೆ ಹಾಕಿ ನೋಡಿದ್ರ ಅಂತ ನಾವು ಸುಮಾರು ಹೌದಲ್ಲ ಚಂದ ಆಗೈತಿ ಚೆನ್ನಾಗಿತ್ತಲ್ಲ ಹಾಂ ಮಸ್ತ್ ಆಗೈತಿ ಜಂಪರ್ ರಿಪೇರ್ ಮಾಡಿಕೊಟ್ರೆ ನಾವು ಹೋಗ್ತೀವಿ ಅಂದ್ರೆ ನಮ್ಮ ಹೋಗೋರಿಗೂ ಕೈ ಬಿಡಂಗಿಲ್ಲ ರೀ ಆ ಹಿಡ್ಕೊಂಡು ಹಗ್ಗ ಕಟ್ಟಿ ಜಗ್ಗಿ ಹೋಗಿರ್ತಾರಲ್ಲ ಹಂಗೆ ಮಾಡ್ತಾರೆ ನಮ್ಮನ್ರಿ ಅಕ್ಕ ಏನು ರೀ ಯಾವಾಗ ಫ್ರೀ ಇರ್ತೀನಿ ಹೇಳೋ ಬರ್ತೀನಿ ಅಂತ ಹೇಳಂದು ಏನು ಫ್ರೀ ಇದ್ದ ಬರ್ರಿ ನಾವು ಮತ್ತು ಚಾ ಕುಡ್ದು ಹೋಗ್ಬೇಕಂತ ಅದಕ್ಕೆ ಬರಾಬರ ಅಂತಟ್ರಿ ಚಾ ಕುಡ್ದು ಜೈನ್ ಅಂತೀನಿ ರೀ ನಾನು ಹೋಗಿಲ್ಲ ನಮ್ಮ ಅಕ್ಕನ ಜೋಡಿ ಆರಾಮ್ ಮಾತಾಡ್ಕೊಂತ ಕುಂದಿರ್ತಿದ್ಮ ಅಕ್ಕನ ಜೋಡಿ ಮಾತಾಡ್ಕೊಂತ ಸುಮ್ಮ ಕುಂದಿರ್ತಿದ್ದೆ ಅಲ್ಲಿ ಸ್ವಲ್ಪ ಹೊತ್ತು ಹಾಂ ಆರ್ಡ್ರ್ ಮಾಡಿದ್ವ ನಾವು ಚಾ ಮಾಡಿದ್ರಿಪ್ಪ ಅಂತ ಚಲ್ಕೊಂತ ಮಾಡ್ಕೊಂತ ನೋಡ್ಕೊಂತ ನಾನು ಅವ್ರ ಜೋಡಿ ಮಾತಾಡ್ಕೊಂತಿದ್ವಿ ಒಂದು ಸೆಕೆಂಡ್ನಾಗ ಆತಿದ್ದೆ ಕೆಲಸ ನೀನಿಂತ ತಗೊಂಡಿ ನಾವಲ್ಲಿ ಹೌದಾ ಏನೋ ಸಿಡಿತಾವು ಬಿಸಿ ಏನು ಇಟ್ರೆ ಇದನ್ನ ಬಿಸಿ ಇಟ್ರೆ ಬಿಸಿ ತಗೊಂಡಿಗೆ ಇಡಬಾರ್ದು ಇದ್ರ ಮೇಲೆ ನಾವ್ ಏನ್ ಇಡಂಗಿಲ್ಲ ಇಷ್ಟು ಕ್ಲೀನ್ ಆಗಿ ಸುಮ್ಮ ಒರಿಸಿ ಇಟ್ಬಿಡ್ಬೇಕು ಇದನ್ನ ಹೌದು ಬಿಡುವ ಆಯ್ತು
ಹಗರ್ ನೋಡು ಪಕ್ಕ ನಮ್ಮ ಮನೆಯಿಂದ ಹಂಗೆ ಹಿಡ್ಕೊಂಡ್ಬಿಟ್ಟು ಅಂದ್ರೆ ಬಳಕೆಂದ ಚಾ ಇಲ್ಲ 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 ನಮ್ಮ ಮನೆಯವರೆಲ್ಲ ಚಲೋ ಚಲೋ ತಂದಾರ ಗೊತ್ತೇನು ನಿಂಗೆ ಹೌದು ಬಿಡುವ ನಾವು ಕೂಡ ಮುಂಚೆ ಚಲೋ ಕೊಟ್ಟಿ ತಗೋರ್ವ ನೀವು ಕೊಟ್ಟಿದ್ದು ಏನಿಲ್ಲ ನಮ್ಮ ಕಡೆ ಗ್ಲಾಸ್ ಇದ ಡಬ್ರಿ ನಾವು ಗ್ಲಾಸ್ ಗುರ್ತೀವು ಬೆಳಿಗ್ಗೆ ಈ ಗ್ಲಾಸಿನ ಬಗ್ಗೆ ಮಾತಾಡಿ ನಾನು ವಿಡಿಯೋದೊಳಗೆ ಅದ ನಿಮ್ಗೆ ಸಿಕ್ಕ್ರಿ ಏನು ಚಾನ್ಸ್ ಸಿಕ್ಕ್ರಿ ಗ್ಲಾಸಿನ ಬಗ್ಗೆ ನಮ್ಮ ಗ್ಲಾಸ್ ಗುರುತಿನ ಗ್ಲಾಸ್ ರೀ ಇವು ನಾವು ಡುಮ್ಮು ಗ್ಲಾಸ್ ಇವು ಸಣ್ಣ ಸಣ್ಣ ಗ್ಲಾಸ್ ಇರಂಗಿಲ್ಲ ನಾವು ಹುಡುಗರು ಕೊಟ್ಟದ್ದು ಸಣ್ಣ ಸಣ್ಣ ಕೊಟ್ಟಿಲ್ರಿ ನಾವು ಇದು ನೋಡ್ರಿಪ್ಪ ಮತ್ತು ಚಾರಿ ಚಾ ಮತ್ತು ಬಿಸ್ಕಿಟ್ ಆ ಸೈಡ್ನಾಗ ಈಗ ತಗೋ ನೀನು ಬಿಸ್ಕಿಟ್ ತಗೋ ನಾನು ಒಲ್ಲೆ ನಂದು ಇವತ್ತು ಹೊಟ್ಟೆ ಫುಲ್ ಆಯ್ತು 2 ದಿನದ್ದು ಇವತ್ತು ಊಟ ಇಲ್ಲೇ ಆಗ್ಬಿಟ್ಟೈತಿ 2 ದಿನ ಊಟ ಮಾಡಂಗಿಲ್ಲ ಈಗ ಹಂಗಾಗತ್ತ ಹ್ಞೂ ಇವ ಇನ್ನೂ ಪುಪ್ಪರ್ನಾಗಿಂತ ತಪ್ಪಿಸ್ಕೊಂಬಂದೆ ಅವ್ರು ಊಟ ಮಾಡಿದ್ದಿಲ್ಲ ಅಂತ ಮಕ್ಕೊಂಡಿದ್ರು ಅವ್ರು ನಾನು ಊಟ ಮಾಡಿಲ್ಲ ಬರಿ ಅಂದ್ರೆ ಬ್ಯಾಡ್ ತಡ್ರಿ ಮೇಲೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದೆ ಅವ್ರಿಗೆ ಹ್ಞೂ ಏ ಹೊಂಟ್ ಬಾ ನಾನು ಹೋಗಂದ್ರಿಪ್ಪ ನಾವು ಈಗ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗಿದ್ದಾತ್ರೆ ಗಂಡ ಮನೆಗಿದ್ದಾಗ ತವ್ರ ನೀರು ಹೆಂಗೆ ಬರ್ತಾರಲ್ಲ ಹೆಂಗೆ ಫೀಲಿಂಗ್ ಆಕೈತ್ರಿ ನನಗೆ ಇವ್ರ ಮನೆಗೆ ಬರ್ಬೇಕಂತಂದ್ರೆ ಬಂದು ಮಾತಾಡ್ಸ್ಕೊಂಡು ಹೋಗಕೈತಿ ಬಿಡಪ್ಪ ಮತ್ತು ನಮ್ಮ ಮನೆಗೆ ನಾವು ಅಂತ ನಂಗೆ ಅನಿಸ್ತೈತಿ ಜೇರ ಆಕಿನ ಕಣ್ಣಾಗಿಟ್ಟು ಹೀರ್ಕೊಬಿಡುವ ಸ್ವಲ್ಪ ಹಾಕಿಬಿಡು ಮಗಳ ತೊಡಿ ಮ್ಯಾಗ ಹಾಕೊಳ್ಳೋದು ಹಂಗೆ ಕಣ್ಣಿಟ್ಟು ಹೀರ್ಕೊಳ್ಳೋದು ಸ್ವಲ್ಪ ಸಮಾಧಾನದ ಕುಂದ್ರ ಬೇಕಾರೆ ಬಿರಿಯಾನಿ ಮಾಡೋದಂತ ತಿಂದು ಹೋಗಂತಿ ಬೇಡ ಬರ್ತೀನಿ ತಗೋ ಮತ್ತೆ ಈಗ ಏನಿದೆ ಅರಿಪಾರ ಮಾಡ್ಕೊಂತಿರ್ತಾರೆ ಪಟ್ಟ ಬುರ್ಕ ಸಿಗಿಸ್ಕೊಂಡಾಕೆ ಕುಂತ ಬಿಡೇನಿ ಮತ್ತೇನ್ ಮಾಡ್ತೀವಿ ಬರ್ತೀನಿ ಯಾವಾಗ ಫ್ರೀ ಇರ್ತಾ ಅಂತ ಅವಾಗ ಬರ್ತೀನಿ ಅರ್ಶಿ ಅರಿಪಾರ ಅವತ್ತು ಅಷ್ಟು ಕಡೆ ಬಂದ್ಬಿಡ್ತೀನಿ ಹೌದಿಲ್ಲ ಬಂದ್ ಸ್ವಲ್ಪ ಸಮಾಧಾನದ ಕುಂದ್ರು ಏನ್ ನಿಮ್ಮ ಮನಿ ಓಡ್ಕೊಂಡ್ರಿ ಹಂಗಿಲ್ಲ ಏನ್ ತಗೋ ಇಲ್ಲ ಬರ್ತೀನಿ ಈಗ ನೋಡ ನನಗೆ ಸಮಾಧಾನ ಅಂತ ಬಂದೆ ಅಲ್ಲಿ ಕೆಳಗೂ ಬಾಳ ತಂಕುದ್ರಂಗ ಇಲ್ಲ ಆ ಕಡೆನೂ ಬಾಳ ತಂಕುದ್ರಂಗ ಇಲ್ಲ ಓಡಿ ಬಂದಿನಿ ಇಲ್ಲಿ ಮೇಲೆ ಮತ್ ನಾನು 24ನೇ ತಾರೀಕಿಗೆ ನನ್ನ ಮದುವೆ ಹೆಸರಿಡೋ ಕಾರ್ಯಕ್ರಮ ಐತಿ ಸಕುಟುಂಬ ಪರಿವಾರ ಬರ್ರಿ ಏನು ಬಾಳ ತರಾಕೋಬೇಡ್ರಿ ತರಾಕೋಬೇಡ ಅಂತ ಅರ್ಧ ಹೇಳ್ಬಿಟ್ಲಿಕ್ಕೆ ತರ್ಬೇಡ ಅಂತಂದ್ರೆ ಒಂದ್ ಅರ್ಧ ಹೇಳ್ಬಿಟ್ಟಾಡ್ರಿ ಈಕಿ ಹಕ್ಕೈತಿ ನಾವು ಕೇಳಾಕ ಹೌದು ಯಾರು ಕೇಳ್ಬೇಕು ಮತ್ತೆ ಹೋಗಿ ಹೌದು ಬಿಡುವ ಕೇಳಾರ್ದ ಯಾರು ಕೇಳ್ಬೇಕು ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೆ ಸಾಧು ಮಾವುಗಳು ಹಾಕ ನೋಡು ಅತ್ತಿಗಳು ಬರ್ಲಿ ಅಂದ್ರೆ ಸಾಧು ಮಾವುಗಳಿಗೆ ಎಲ್ಲರಿಗೂ ಬಾ ಅಂತ ಹೇಳ್ಲೆ ಚಲೋ ಆತ್ ಬಿಡೋ ಹೇಳ್ತೀನಿ ಹಂಗ ಹೇಳ್ತೀನಿ ಎಲ್ಲಾರ್ಗು ಆಹ್ವಾನ ಪತ್ರಿಕೆನೇ ಬಂತಾನೆ ಎಲ್ಲರಿಗೂ ನಮ್ಮ ಸಫಿಯಾನ್ ಮದ್ವೆ ಇದ್ದಾಗ ನಾವು ಒಂದ್ 8 ದಿನ ಎಲ್ಲ 1 ತಿಂಗಳು ಮುಂಚೆಕನ ಇದನ್ನ ಕೊಟ್ಟಿದ್ವಿ ನಾವು ಬರ್ರಿ ಎಲ್ಲಾರು ಇಲ್ಲಿ ಯಾರ್ಯಾರು ಇರ್ತೀರಿ ಎಲ್ಲಾರು ಕೊಡಿ ಅಂತ ಹೇಳಿ ಅಂದ ಹಾಡೈತ್ ನೋಡ ಇದು ಬೆಳಿ ಕಡ್ಗ ಬೆಳಿ ಗೆಜ್ಜೆ ಹಾಲಿನ ಕಡ್ಗ ಮಾವ ತರುವ ಅಂತಂದು ಹಾಡಿರ್ತೇನೆ ಎಲ್ಲಾ ಮಾವುಗಳು ಬಂದು ಇಡುವ ಅವ್ರದ್ದು ಖಾಲಿ ಕೈಲಿ ಬರಲ್ಲ ಮಾವುಗಳು ಹೌದು ಅದ ಒಂದು ಬಂಗಾರ ಇದ್ದಂಗೈತಿ ಅದ ಒಂದು ಬೆಳ್ಳಿ ಇದ್ದಂಗೈತಿ ಅದಕ್ಕೆ ಬೇಕೇ ಬೆಳ್ಳಿ ನೋಡಿ ನಿಮ್ದು ದೊಡ್ಡ ಆದ್ರೂ ನನ್ನ ಮಗಳ ಅದೇ ಒಂದ್ ದೊಡ್ಡ ಬಂಗಾರ ಇದ್ದಂಗೈತಿ ಅದ ಒಂದ್ ದೊಡ್ಡ ಬೆಳ್ಳಿ ಇದ್ದಂಗೈತಿ ಆಕಿಗೆ ಏಕೆ ಬೇಕು ಬಂಗಾರ ಬೆಳ್ಳಿ ಸಫಿಯಾ ವೆರಿ ಗುಡ್ ಅದ ಮಾತಿಗೆ ಚಪ್ಪಾಳೆ ಹೊಡಿಲೇ ಸೋನು ನಾ ಹೊಡಿದ್ ಹೋಗ್ತೀನ್ರಿಪ್ಪ ಇವ್ರು ಹಂಗ ಕುಂದ್ರ ಅಂತ ಟೈಮ್ ಎಲ್ಲ ಐತಿವಿ ಇಲ್ಲಿ ನೋಡಿಲ್ಲ 6:30 ಆದ ಟೈಮ್ ಬಂದ್ವಾ ರೆಡಿಯಾಗಿ ಬಂದ್ರಿ ರೆಡಿಯಾಗಿ ಬರಮಟ ಸುಮ್ ಕುಂದ್ರಿ ಅಂತಂದು ಹೇಳಿ ಕುಂದ್ರಿ ಹೋಗಿದ್ರಿ ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರ ನಿಮ್ಮ ರಿಲೇಷನ್ ಹೌದನ ಚಲೋ ಆದ್ ಬಿಡುವ ಯವ್ವ ಥ್ಯಾಂಕ್ಸ್ ಹೇಳುವ ಅವ್ರಿಗೆ ನಮ್ಮ ಕಡೆಯಿಂದ ಹೌದಾ ಬೆಡ್ದ್ರಾಗ ಇವ್ರ ಕುಪ್ಪು ಎಲ್ಲಿರ್ತಾರ ಅವರು ಕೇಶಾಪುರದರ್ನ ಬರ್ತಾರಲ್ಲ ಫಂಕ್ಷನ್ಗೆಲ್ಲ ಬಂದಿರ್ತಾರ ಬರ್ರಿ ಹೋಗಂದ್ರೆ ಕೆಳಗೆ ಏನು ಕುಂದಿರ್ತಿಲ್ಲ ನೀನು ಇಲ್ಲ ಕುಂದಿರ್ತೀನಿ ಕೆಳಗೆ ಬರ್ತೀನಿ ಅಪ್ಪ ಹೋಗಿ ಬರ್ತೀನಿ ರೀ ನಸ್ರಿನ್ರಿ ಬರ್ಲಿಲ್ಲ ರೀ ಅಲ್ಲೇ ಮನ್ಯಾಗ ಅದ ಅಂತ್ರಿ ಅದಕ್ಕೆ ಮತ್ತು ಅವ್ರ ಮನೆಯವ್ರು ಡ್ಯೂಟಿಗೆ ಹೋಗಿದ್ಮೇಲೆ ಬರ್ತಾಳಲ್ರಿ ಈಕಿನ್ನ ಹಾಗಾಗಿ ಬಂದಿದ್ದಿಲ್ಲ ರೀ ಆಕೆ ಬಂದ ಮೇಲೆ ಕಟ್ ಮಾಡಿಸ್ವಂಗಂದ್ರೆ ಅಂತಂದು ಹೇಳಿ ನಸ್ರಿನ ಜರಂಗ್ ಕಾಯಿ ಕೊಟ್ಟು ಬಂದೆ ರೀ ಬರ್ಲ್ಯಾಪ ನಾನು ಸುಲ್ತಾನ್ ಹೊಂಟಾನ್ರಿ ಅವ್ನು ಕೂಡ ಅಲ್ಲಿ ಮಠ ಬಿಟ್ಟಿನಿ ಅಂದ್ರೆ ಮಾತಾತ ಹೋಗ್ತೀನಿ ರೀ ನಾನು ಹಾಂ ಏನು ತಗೋ ಅದು ಹೋಗಿ ಬರ್ತೀನಿ ತಗೋ ಅಪ್ಪ ಹೋಗಿ ಬರ್ತೀನಿ ರೀ ಇವತ್ತಿರ್ಲೆ ಬೇಡ ಫಂಕ್ಷನಾಗ ಬರ್ತೀನಂತ ಫಂಕ್ಷನ್ಯಾಗ ರೀ ಇವತ್ತು ಹೋಗಿದ್ದೆ ಅಂದ್ರೆ ಅದು ನಮ್ಮ ಊರಾಗಿರ್ತಿದ್ದೆ ಊರಿಗೆ ಹೊಂಟಿದ್ದೆ ನಾನು ಊರಿಗೆ ಹೊಂಟಿದ್ನಿ ಹಂಗೆ ಒಂದು 4 ದಿನ ಇದ್ದು ಊರಾಕಂದ್ರೆ ಹೊಂಟಿದ್ದೆ ಎದಕ್ಕೆ ಹೋಗ್ಬೇಕಂದ್ರೆ ಕಳ್ಸಕ್ಕೆ ಹೋಗ್ಬೇಡ್ರಿ ನನ್ನ ಊರಿಗೆ ಖರೀದಿ ತೊಗೊಂಬಂದ್ಬಿಟ್ರಿ ನೀವು ಮತ್ತು ಮಂಗಾರ ದಿನ ಇದೈತೆ ಅಂದ್ರೆ ಕುರಂಕನ ಐತೆ ಅಂದ್ರೆ ಬಾಬಾ ಅದಕ್ಕೆ ಮತ್ತೆ ಕ್ಯಾನ್ಸಲ್ ಮಾಡಿದೆ
ಆಯ್ತು ಬಿಡಿ, ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ನಮ್ಮ ಅಪ್ಪನ ಮನೆಯಿಂದ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ನಾನು ಹೋದ್ರೆ ಆತು ಅಂತಂದು ಬಿಟ್ಬಿಟ್ಟೆ. ಹೋಗ್ಬರ್ಲ ನಾನು ಹೋಗ್ಬರ್ತೀನಪ್ಪ. ಇಲ್ಲ ಸುಲ್ತಾನ್ ಹೊಂಟಾನ್ರಿ, ಮತ್ತು ಅವ್ನು ಹೋದ್ರೆ ಮುಗಿತೀನ, ಅದಕ್ಕೆ ರೀ ಬಿಡಂಗಿಲ್ಲ ನನಗಿನ್ನವ. ಅಪ್ಪ ಬಿಸಿನೀರು ಇಟ್ಟಿದ್ನಲ್ಲ ನಾನು, ಇಷ್ಟೊತ್ತು ಮಾಡಕ್ಕೆ ಕುಂತೀನಿಮ್ಮ. ಈಗ ಬಂದ್ಲಿಕ್ಕೆ ನಾನು ಗಾಡಿ ಹತ್ಬೇಕನ್ನೋದ್ರಾಗ ಹಾಸಿಗೆ ಹೋಗ್ಕೊಂಬಂದ್ರಿನ. ಹಾಂ ಚಲೋ ಆಯ್ತು ಬಿಡು. ಓ ತಮ್ಮನ್ನ ಹಾಂ ಇಲ್ಲ ನೋಡಲ್ಲಿ ಟೈಮು, ನಾನು ಈ ಕಡೆ ಬಂದೀನಿ, ನೀ ಆ ಕಡೆ ಹೋಗಿದ್ದಿ, ಹಂಗಾಗ್ಬಿಡ್ತದೆ. ಹೌದನ್ನ ಮತ್ತು ಅವಾಗ ಬಂದೆ ನಾನು ಮಧ್ಯಾಹ್ನ, ನೀ ಆ ಕಡೆ ಹೋಗಿಲ್ಲ ಊಟಕ್ಕೆ ಅಂತಂದು ನಾನು ಈ ಕಡೆ ಬಂದಿ ನೋಡು. ಬರ್ತೀನಿ ಮತ್ತ. ಈಗ ಬಂದೇಕಿನ ತರಕಾರಿ ತೊಗೊಂಬಂದಿರಪ್ಪ ನಾನು. ಟೊಮೆಟೊ ಹಣ್ಣು ದುಬಾರಿದವ್ರು 40 ರೂಪಾಯಿ ಕೆ ಜಿ ಅಂದ್ರೆ ಟೊಮೆಟೊ ಹಣ್ಣು, ಕಿರಿಸಾಲಿ ಸೊಪ್ಪು, ಕೊತ್ತಂಬರಿ, ತೆಂಗಿನಕಾಯಿ. ಇವತ್ತು ಅಮಾವಾಸ್ಯೆ ಅಲ್ರಿ, ಅಮಾವಾಸ್ಯೆ ನೋಡ್ಬೇಕು. ನಾವು ಈಗ ಸಾಯಂಕಾಲ ಮಾಡಾಕತ್ತೀವ್ರಿಪ್ಪ, ಬೆಳಗ್ಗೆ ಮಾಡಿದ್ದಿಲ್ಲ ರೀ, ಹಾಗಾಗಿ ಈಗ ಅಮಾವಾಸ್ಯೆ ಪೂಜೆ ರೀ ನಮ್ಮ ಮನೆಯೊಳಗೆ. ಇಲ್ಲಿ ನಳ ಬಂದಿದ್ರು ಯಾರಿಪ್ಪ, ಬಟ್ಟೆ ಎಲ್ಲ ತೊಳೆದು ಹಾಕಿಲ್ಲ. ನೀರು ತುಂಬಿತ್ತು ನಾರಿಪ್ಪ, ನೀರು ಅಷ್ಟು ತುಂಬಿದ್ವಾ? ಈಗ ಬೆಳಗ್ಗೆ ಕರಿತಾನೋ ನಿನಗೆ ಅಂತಾಡ್ರಿ ನಮ್ಮ ಮಾರಿಪ್ಪ, ಎಷ್ಟೊತ್ತದು ಹೋಗೋದು ಅಂತೇಳಂದ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.